ನಮಸ್ಕಾರ ನ್ಯೂಸ್ 18 ಗೆ ಸ್ವಾಗತ ನಾನು ಚೈತ್ರ ರಾಜ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಲಾಕ್ಡೌನ್ ಪರಿಣಾಮ ತೀವ್ರ ಸಂಕಷ್ಟದಲ್ಲಿರುವ ರೈತರು ಕಾರ್ಮಿಕರು ವ್ಯಾಪಾರಿಗಳು ನೇಕಾರರು ಸೇರಿದಂತೆ ಎಲ್ಲಾ ಸಮುದಾಯಗಳಿಗೂ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದೆ ಈಗಾಗಲೇ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಸಿಎಂ ಚರ್ಚಿಸಿದ್ದಾರೆ ಹಣಕಾಸಿನ ಇತಿಮಿತಿಯೊಳಗೆ ಸವಲತ್ತು ಒದಗಿಸಲಾಗುತ್ತದೆ ಎಂದು ನಿನ್ನೆಯ ಸುದ್ದಿಗೋಷ್ಠಿಯಲ್ಲೇ ಸಿಎಂ ಸುಳಿವು ನೀಡಿದ್ರು ನೇಕಾರರು ಮತ್ತು ಬಿಲ್ಡರ್ಗಳ ಜೊತೆ ಸಭೆಯ ಬಳಿಕ ವಲಸೆ ಕಾರ್ಮಿಕರಿಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಗಳಲ್ಲಿಯೇ ಕೆಲಸ ಒದಗಿಸಿಕೊಡಲು ಸರ್ಕಾರ ಬದ್ಧವಾಗಿದೆ ಇದಕ್ಕೆ ಕೈಗಾರಿಕಾ ಸಂಸ್ಥೆಗಳು ಕೂಡ ಒಪ್ಪಿಗೆ ಕೊಟ್ಟಿವೆ ಹೀಗಾಗಿ ಯಾರು ಊರಿಗೆ ಮರಳಬೇಡಿ ಎಂದು ಕಾರ್ಮಿಕರಿಗೆ ಮನವಿ ಸಹ ಮಾಡಿದ್ರು ಎಂದು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯದ ಆರ್ಥಿಕತೆ ಸರಿದೂಗಿಸಲು ಹಾಗೂ ಕಾರ್ಮಿಕರು ರೈತರು ನೇಕಾರರ ಸಮಸ್ಯೆಗೆ ಪರಿಹರಿಸಲು ಪ್ಯಾಕೇಜ್ ಬಗ್ಗೆ ಮಹತ್ವದ ಘೋಷಣೆ ಮಾಡುವ ಸಾಧ್ಯತೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಗೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಬಿಎಸ್ವೈ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ ಆರ್ಥಿಕ ಇತಿಮಿತಿಯಲ್ಲಿ ಯಾವೆಲ್ಲ ಸವಲತ್ತುಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗುತ್ತೆ ಹಾಗೆ ರಾಜ್ಯ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಪ್ರಮುಖವಾಗಿ ಈಗ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗೆ ಕೊರೋನಾ ಸ್ಪೆಷಲ್ ಪ್ಯಾಕೇಜ್ ಅಲ್ಲಿ ಈಗ ನೇಕಾರರಿರ್ಬೋದು ವ್ಯಾಪಾರಿಗಳಿರ್ಬೋದು ಅಥವಾ ರೈತರಿಗಿರ್ಬೋದು ಇಲ್ಲಿ ಅವರ ಒಂದು ವ್ಯವಸ್ಥೆಗೆ ಅಂದ್ರೆ ಅವರಿಗೆ ಉಪಯೋಗ ಆಗುವಂತಹ ನಿಟ್ಟಿನಲ್ಲಿ ಕೆಲವೊಂದು ಘೋಷಣೆಗಳನ್ನ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಲಿದ್ದಾರೆ ಇದುವರೆಗೂ ಲಾಕ್ಡೌನ್ ಆದಾಗಿನಿಂದ ಆರ್ಥಿಕ ಸ್ಥಿತಿ ಸರಿ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ 1.5 ತಿಂಗಳಿಂದ ಲಾಕ್ಡೌನ್ ನ ಪರಿಣಾಮವಾಗಿ ವಿವಿಧ ನಿರ್ಬಂಧನೆಗಳನ್ನು ಹೇರಿರೋದ್ರಿಂದ ಎಲ್ಲ ವರ್ಗದ ಜನರಿಗೆ ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ನಾವು ಕಳೆದ 3 ದಿವಸದಿಂದ ಲಾಕ್ಡೌನ್ ಸ್ವಲ್ಪ ಸಡಿಲಗೊಳಿಸಿದ್ದೇವೆ ಅದರ ಅರ್ಥ ಲಾಕ್ಡೌನ್ ನಿಂತಿದೆ ಅಂತಲ್ಲ ಯಾರು ಸಹ ಈ ರಿಯಾಯಿತಿಯನ್ನ ದುರುಪಯೋಗ ಮಾಡಿಕೊಡ್ದೇನೆ ಅಂತರವನ್ನು ಕಾಯ್ದುಕೊಂಡು ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಣೆ ಆಗೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಯಾರೋ ಕಾರ್ಮಿಕರು ನಾವು ನಮ್ಮ ರಾಜ್ಯಗಳಿಗೆ ಹೋಗಲೇಬೇಕು ಅಂತ ಅಪೇಕ್ಷೆ ಪಟ್ಟರು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ 3500 ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಅವರ ಅಪೇಕ್ಷೆ ಪಟ್ಟಂತ ಸ್ಥಳಗಳಿಗೆ ಕಳಿಸುವಂತ ಪ್ರಯತ್ನ ಮಾಡಿದ್ದೇವೆ ನಾಳೆಗೆ ಬಸ್ಗಳಲ್ಲಿ ಕಳಿಸುವಂತಹದ್ದು ಮುಗಿಯುತ್ತೆ ನಾನೀಗಾಗಲೇ ವಿನಂತಿ ಮಾಡಿದ್ದೇನೆ ಎಲ್ಲ ಕಾರ್ಮಿಕರಿಗೆ ಇಲ್ಲಿ ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ವರ್ಕ್ ಉಳಿದಂತ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿರೋದ್ರಿಂದ ಮೊನ್ನೆ ತಾನೇ ಬಿಲ್ಡರ್ಸ್ ಉಳಿದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿದಾಗ ಸಾವಿರಾರು ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಹಿಂದೆ ಇದ್ದಾಗಲೂ 1.5 ತಿಂಗಳು ನಾವು ಸಂಬಳ ಕೊಟ್ಟಿದ್ದೇವೆ ಊಟ ಕೊಟ್ಟಿದ್ದೇವೆ ಮುಂದೆ ಸಹ ಹೆಚ್ಚಿನ ಅನುಕೂಲ ಮಾಡಿಕೊಡಕ್ಕೆ ನಾವು ಸಿದ್ಧ ಇದ್ದೇವೆ ಅದಕ್ಕೆ ಸರ್ಕಾರದ ಎಲ್ಲ ರೀತಿಯ ಸಹಕಾರ ಬೇಕು ಅಂತ ವಿನಂತಿಯನ್ನು ಮಾಡಿದ್ರು ನಾವು ಸಹ ಎಲ್ಲ ರೀತಿಯ ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು ಕಾರ್ಮಿಕರಿಗೆ ಉದ್ಯೋಗ ಸಿಗಬೇಕು ಈ ಕಡೆ ಗಮನವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡಿದ್ದೇನೆ ನಮ್ಮ ಹಣಕಾಸಿನ ಇಲಾಖೆ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಹಣಕಾಸಿನ ಸ್ಥಿತಿಗತಿಗಳು ಸರಿ ಇಲ್ಲದೇ ಇದ್ರೂ ಸಹ
ಜನ ಏನು ಸಂಕಟ ಸಿಕ್ಕಿದ್ದಾರೆ, ಅವರಿಗೆ ನೆರವಿಗೆ ಬರುವುದು ಸರ್ಕಾರದ ಕರ್ತವ್ಯ ಅಂತೇಳಿ ಸುಮಾರು 1,610 ಕೋಟಿ ರೂಪಾಯಿನ ಒಂದು ಪ್ಯಾಕೇಜ್ಗಳನ್ನು 1,610 ಕೋಟಿ ಬಹುಶಃ ದೇಶದ ಯಾವುದೇ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಸಂದರ್ಭದಲ್ಲಿ ಸವಲತ್ತು ಕೊಡುವಂತ ಪ್ರಯತ್ನ ಮಾಡಿರಲಿಲ್ಲ. ನಾವು ಬೇರೆ ಎಲ್ಲ ಕೆಲಸವನ್ನ ಬದಿಗೊತ್ತಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಕೆಲವು ನಿರ್ಧಾರವನ್ನು ಮಾಡಿದ್ದೇವೆ. ತಮಗೆ ಗೊತ್ತಿದೆ, ಲಾಕ್ಡೌನ್ನಿಂದಾಗಿ ಎಲ್ಲ ದೇವಾಲಯಗಳು ಮುಚ್ಚಿರೋದ್ರಿಂದ ಹಬ್ಬ, ಮದುವೆ, ಸಭೆ, ಸಮಾರಂಭಗಳು ನಡೆದೇ ಇದ್ದರಿಂದ ವಿಶೇಷವಾಗಿ ಯಾರು ಹೂವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರು ಅದಕ್ಕೆ ಬೇಡಿಕೆ ಇಲ್ಲದೇನೆ ಅವರು ಸಂಕಷ್ಟ ಅನುಭವಿಸಿ ಹೊಲದಲ್ಲೇ ಹೂಗಳನ್ನೆಲ್ಲ ಬಿಟ್ಟು ಕಂಗಾಲಾಗಿರುವಂತಹದ್ದು. ಒಟ್ಟು 11,687 ಹೆಕ್ಟೇರ್ ವಿಸ್ತೀರ್ಣದಲ್ಲಿ 11,687 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೆಳೆದಿರುವಂಥ ಹೂಗಳು ಮಾರಾಟ ಆಗದೇನೆ ನಮ್ಮ ರೈತರಿಗೆ ನಷ್ಟ ಆಗಿದೆ. ನಮ್ಮ ಸರ್ಕಾರ ರೈತಪರ ಸರ್ಕಾರ. ಈ ಸಂಕಟವನ್ನು ಅರ್ಥ ಮಾಡಿಕೊಂಡು ಎಲ್ಲ ರೀತಿಯ ಹೂವನ್ನು ಬೆಳೆದಿರುವಂತಹ ರೈತರಿಗೆ ನೆರವಾಗಲು ನಮ್ಮ ಸರ್ಕಾರ ಒಂದು ಹೆಕ್ಟೇರ್ಗೆ 25,000 ರೂಪಾಯಿನಂತೆ, ಅಂದರೆ ಗರಿಷ್ಠ ಒಂದು ಹೆಕ್ಟೇರ್ಗೆ ಮಾತ್ರ 25,000 ರೂಪಾಯಿನ ಪರಿಹಾರವನ್ನ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇದರಿಂದ ಹೂವು ಬೆಳೆಗಾರ ಏನು ಆತಂಕಗೊಳಗಾಗಿದ್ರು, ಸಂಕಷ್ಟಕ್ಕೆ ಒಳಗಾಗಿದ್ರು, ಅವರಿಗೆ ಸ್ವಲ್ಪ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಹಣಕಾಸಿನ ಇತಿಮಿತಿಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಎರಡನೇದಾಗಿ, ಈ ವರ್ಷ ರಾಜ್ಯದಲ್ಲಿ ತರಕಾರಿ ಮತ್ತು ಹಣ್ಣುಗಳ ಇಳುವರಿ ಉತ್ತಮವಾಗಿದೆ. ಆದರೆ ಕೋವಿಡ್-19ರಿಂದ ಆಗಿರುವಂತಹ ರಾಷ್ಟ್ರಾದ್ಯಂತ ಲಾಕ್ಡೌನ್ನಿಂದಾಗಿ ನಮ್ಮ ರೈತರು ಅವರು ಬೆಳೆದಂಥ ತರಕಾರಿ ಮತ್ತು ಹಣ್ಣುಗಳಿಗೆ ಸರಿಯಾದಂತಹ ದರ ಸಿಗದೇನೆ ಸಂಕಷ್ಟಕ್ಕೊಳಗಾಗಿದ್ದಾರೆ. ತರಕಾರಿ ಹಣ್ಣು ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡುವ ಬಗ್ಗೆ ಒಂದು ಪ್ಯಾಕೇಜ್ ನಾವು ಘೋಷಣೆ ಮಾಡ್ತೇವೆ. ಅದನ್ನ ಬೇರೆ ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೇವೆ, ಹೇಗೆ ಮಾಡಬೇಕೇನು ಅಂತ ಒಂದು ಪ್ಯಾಕೇಜನ್ನು ಅವರಿಗೆ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ಕೋವಿಡ್-19ರಿಂದಾಗಿ ರೈತರಿಗೆ ಅಷ್ಟೇ ಅಲ್ಲದೆ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಗಸರು ಯಾರು ಬಟ್ಟೆಗಳು ವಾಶ್ ಮಾಡ್ತಾರೆ ಅವರು ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವಂಥವರು 1.5 ತಿಂಗಳಿಗೆ ಮೇಲ್ಪಟ್ಟು ತಮ್ಮ ಕಸುಬನ್ನು ನಡೆಸಲಾಗದೇನೆ ತಮ್ಮ ದೈನಂದಿನ ಆದಾಯವನ್ನು ಕಳೆದುಕೊಂಡಿದ್ದಾರೆ. ಇವರಿಗೆ ನೆರವಾಗಲು ನಮ್ಮ ರಾಜ್ಯದಲ್ಲಿರುವ ಅಂದಾಜು 60,000 ವಾಷರ್ಮನ್ ಅಗಸರಿಗೆ ಹಾಗೂ 2,30,000 ಜನ ಕ್ಷೌರಿಕ ವೃತ್ತಿಯಲ್ಲಿರುವಂಥವರಿಗೆ ಒಂದು ಬಾರಿ ಪರಿಹಾರವಾಗಿ 5,000 ರೂಪಾಯಿನ ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಆಟೋ ರಿಕ್ಷಾ ಹಾಗೂ ಟ್ಯಾಕ್ಸಿ ಚಾಲಕರು ತಮ್ಮ ದೈನಂದಿನ ಉದ್ಯೋಗವನ್ನು ನಡೆಸಲಾಗದೆ ತಮ್ಮ ಆದಾಯವನ್ನು ಕಳೆದುಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆ ರೀತಿ ಒಂದು ಅಂದಾಜಿನ ಪ್ರಕಾರ 7,75,000 ಚಾಲಕರಿದ್ದಾರೆ.
ಅವರೆಲ್ಲರಿಗೂ ಸಹ ಒನ್ ಟೈಮ್ 5,000 ರೂಪಾಯಿನ ಪರಿಹಾರವನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಅತಿ ಸಣ್ಣ ಹಾಗೂ ಮಧ್ಯಮ ಉದ್ದಿಮೆಗಳನ್ನು ನಡೆಸುವ ಉದ್ದಿಮೆದಾರರು ತಮ್ಮ ಉದ್ದಿಮೆಗಳನ್ನು ತೆರೆಯಲಾಗದೇನೆ ಹಾಗೂ ತಮ್ಮ ಉತ್ಪನ್ನಗಳನ್ನು ಸಾಗಿಸಿ ಮಾರಾಟ ಮಾಡಲಾಗದೇನೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ವಹಿವಾಟು ಚೇತರಿಕೆ ಆಗೋದೇ ಕೆಲವು ತಿಂಗಳು ಸಮಯ ಬೇಕಾಗಿರೋದ್ರಿಂದ ಇವರಿಗೆ ಸರ್ಕಾರ ನೆರವು ನೀಡುವುದು ಅನಿವಾರ್ಯ ಆಗಿದೆ. ಆದ್ದರಿಂದ ಅತಿ ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ವಿದ್ಯುತ್ ಬಿಲ್ನಲ್ಲಿ ಫಿಕ್ಸೆಡ್ ಚಾರ್ಜ್ ಅನ್ನ 2 ತಿಂಗಳ ಅವಧಿಗೆ ಪೂರ್ತಿಯಾಗಿ ಮನ್ನಾ ಮಾಡಲಾಗುತ್ತೆ. ಫಿಕ್ಸ್ಡ್ ಚಾರ್ಜಸ್ ಎಂಎಸ್ಎಂಐನಲ್ಲಿ ಎಲೆಕ್ಟ್ರಿಕ್ ಮೀಟರ್ನಲ್ಲಿ ಫಿಕ್ಸ್ ಚಾರ್ಜ್ ಇರುತ್ತೆ. ಅದನ್ನ ಮಿನಿಮಮ್ ಚಾರ್ಜ್ ಏನಿದೆ ಎಂಎಸ್ಎಂಇ ಕೈಗಾರಿಕಾ ಘಟಕಗಳಿಗೆ ಏಪ್ರಿಲ್ 2020 ಮತ್ತು ಮೇ 2020 ನಿಗದಿತ ವಿದ್ಯುತ್ ಶುಲ್ಕವನ್ನು ಫಿಕ್ಸ್ಡ್ ಚಾರ್ಜಸ್ ಅನ್ನ ಮನ್ನಾ ಮಾಡಿದ್ದೇವೆ. ನಾನ್ ಎಂಎಸ್ಎಂಇ ಕೈಗಾರಿಕಾ ಘಟಕಗಳು ಏಪ್ರಿಲ್ 2020 ಮತ್ತು ಮೇ 2020 ಮಾಹೆಯಲ್ಲಿ ಪಾವತಿಸಬೇಕಾಗಿರುವಂತಹ ನಿಗದಿತ ವಿದ್ಯುತ್ ಶುಲ್ಕವನ್ನು ಜೂನ್ 2020 ಮುಂದೂಡಿದೆ. ಎಲ್ಲ ಪ್ರವರ್ಗದ ಗ್ರಾಹಕರಿಗೆ ವಿದ್ಯುತ್ ಶಕ್ತಿ ಬಿಲ್ಲಿನ ಮೊತ್ತವನ್ನು ಪಾವತಿಸಲು ಕೆಳಕಂಡ ಸವಲತ್ತು ಪರಿಹಾರ ಒದಗಿಸ್ತಾ ಇದ್ದೇವೆ. ನಿಗದಿತ ಸಮಯದೊಳಗೆ ವಿದ್ಯುತ್ ಬಿಲ್ಲಿನ ಮೊತ್ತವನ್ನು ಪಾವತಿಸುವ ಗ್ರಾಹಕರಿಗೆ ಪ್ರೋತ್ಸಾಹ ರಿಯಾಯಿತಿಯನ್ನ 1% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ವಿಳಂಬ ಪಾವತಿಗಾಗಿ ವಿದ್ಯುತ್ ಬಿಲ್ಲಿನ ಮೊತ್ತಕ್ಕೆ ವಿಧಿಸುವ ಬಡ್ಡಿಯನ್ನು ಕಡಿಮೆಗೊಳಿಸ್ತಾ ಇದ್ದೇವೆ. 50%, 75%. ವಿದ್ಯುತ್ ಬಿಲ್ಲಿನ ಮೊತ್ತವನ್ನು ಮುಂಗಡವಾಗಿ ಪಾವತಿಸುವ ಗ್ರಾಹಕರಿಗೆ ಪ್ರೋತ್ಸಾಹಧನ ನೀಡುವಂತಹದ್ದು 6% ವರ್ಷಕ್ಕೆ ಇದನ್ನು ತೀರ್ಮಾನ ಮಾಡಿದ್ದೇವೆ. ಕಂದಾಯ ಬಾಕಿ ಮೊತ್ತವನ್ನು ಕಂತುಗಳಲ್ಲಿ ಭಾಗವಾಗಿ ಪಾವತಿಸಲು ಅವಕಾಶ ಕಲ್ಪಿಸುವಂತಹದ್ದು 3 ಕಂತುಗಳಲ್ಲಿ ತುಂಬಲು ಅವಕಾಶ. ಕಂದಾಯ ಬಾಕಿ ಮೊತ್ತವನ್ನು ಪಾವತಿಸದಿರುವ ಗ್ರಾಹಕರಿಗೆ 30/6/2020 ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುವುದಿಲ್ಲ. ಈಗಾಗಲೇ ಹೇಳಿದಂತೆ ಬೃಹತ್ ಕೈಗಾರಿಕೆಗಳಿಗೆ ಅವರ ವಿದ್ಯುತ್ ಬಿಲ್ಲಿನ ಫಿಕ್ಸ್ಡ್ ಚಾರ್ಜಿನ ಪಾವತಿಯನ್ನ 2 ತಿಂಗಳ ಅವಧಿಗೆ ಯಾವುದೇ ಬಡ್ಡಿ ಅಥವಾ ದಂಡ ಬಡ್ಡಿ ರಹಿತವಾಗಿ ಮುಂದೂಡಲಾಗಿದೆ. ಬಹಳ ಮುಖ್ಯವಾಗಿ ಈಗಾಗಲೇ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ನೇಕಾರರಿಗೆ ಈ ಲಾಕ್ಡೌನ್ನಿಂದಾಗಿ ಮತ್ತಷ್ಟು ನಷ್ಟ ಉಂಟಾಗಿದೆ. ನಿಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ನೇಕಾರರು ರೈತರು ನಮ್ಮ 2 ಕಣ್ಣು ಅಂತ ನಾವು ಭಾವಿಸಿ ಎಲ್ಲ ಸವಲತ್ತನ್ನು ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಈಗಾಗಲೇ ನೇಕಾರರಿಗೆ ನೆರವಾಗಲು 109 ಕೋಟಿ ವೆಚ್ಚದಲ್ಲಿ ನೇಕಾರ ಸಾಲ ಮನ್ನಾ ಯೋಜನೆಯನ್ನು ಘೋಷಿಸಿದೆ. ಈ ಯೋಜನೆಗೆ ಈಗಾಗಲೇ ಹಿಂದಿನ ವರ್ಷ 29 ಕೋಟಿ ಬಿಡುಗಡೆ ಮಾಡಲಾಗಿತ್ತು. ಉಳಿದಿರುವಂತಹ 80 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡಿ ನೇಕಾರರಿಗೆ ಹೊಸ ಸಾಲಗಳು ದೊರಕಿಸಿಕೊಡೋದಕ್ಕೆ ಅನುವು ಮಾಡಲಾಗುತ್ತೆ. ಮುಂದುವರೆದು ಜನವರಿ 1, 2019 ಮಾರ್ಚ್ 31, 2019 ಅವಧಿಯೊಳಗೆ 1 ಲಕ್ಷ ರೂ ಒಳಗಿನ ತಮ್ಮ ಸಾಲವನ್ನು ಕೆಲವರು ಮರುಪಾವತಿ ಮಾಡಿಬಿಟ್ಟಿದ್ದಾರೆ, ಬೇರೆ ಕಡೆಯಿಂದ ತಂದು. ಅವರಿಗೆ ಈ ಯೋಜನೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ
ಯಾರಿಗಾಗಲೇ ಹಣವನ್ನು ಪಾವತಿ ಮಾಡಿದರೆ ಅವರು ವಾಪಸ್ ಹಣವನ್ನು ನಾವು ಸರ್ಕಾರಕ್ಕೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ಈ ಮೊತ್ತವನ್ನು ಮರುಪಾವತಿ ಮಾಡುವ ಮೂಲಕ ಯೋಜನೆ ಸೌಲಭ್ಯವನ್ನು ಒದಗಿಸಲಾಗುತ್ತೆ. ಬಹಳ ಮುಖ್ಯವಾಗಿ ನೇಕಾರ್ ಸನ್ಮಾನ್ ಯೋಜನೆ, ನೇಕಾರ್ ಸಮ್ಮಾನ್ ಯೋಜನೆ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಈ ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಅಂದಾಜು 54,000 ಕೈಮಗ್ಗ ನೇಕಾರರಿಗೆ ಪ್ರತಿ ವರ್ಷ 2,000 ರೂಪಾಯಿಗಳಂತೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡುವಂಥ ಒಂದು ತೀರ್ಮಾನ. ಯಾವ ರೀತಿ ರೈತರಿಗೆ ಸವಲತ್ತನ್ನು ಕೊಟ್ಟಿದ್ದೇವೆ ಅದೇ ರೀತಿ ಕೈಮಗ್ಗ ನೇಕಾರಿಗೂ ಸಹ ಈ ಸವಲತ್ತನ್ನು ಕೊಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಈ ಸವಲತ್ತನ್ನು ಕೊಡ್ತಾ ಇದ್ದೇವೆ. ನೇಕಾರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ತಮಗೆ ಗೊತ್ತಿದೆ, ಇದೊಂದು ಪ್ರಮುಖ ಒಂದು ಘೋಷಣೆ. ರಾಜ್ಯದಲ್ಲಿರುವಂಥ 15.80 ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರ ಪೈಕಿ ಈಗಾಗಲೇ 11.80 ಲಕ್ಷ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ 2,000 ರೂಪಾಯಿಗಳನ್ನು ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. ಇನ್ನುಳಿದ 4 ಲಕ್ಷ ಕಟ್ಟಡ ಕಾರ್ಮಿಕರಿಗೂ ಅವರವರ ಬ್ಯಾಂಕ್ ಖಾತೆ ವಿವರಗಳು ದೊರೆತ ನಂತರ 2,000 ವರ್ಗಾವಣೆ ಮಾಡುತ್ತೇವೆ. ಮುಂದುವರೆದು ಬಹಳ ಮುಖ್ಯವಾಗಿ ಈ ಕಟ್ಟಡ ಕಾರ್ಮಿಕರು ವಲಸೆ ಹೋಗೋದನ್ನು ತಪ್ಪಿಸಿ ಇಲ್ಲೇ ಉಳಿಸಿ ಅವರು ಇಲ್ಲಿ ಉದ್ಯೋಗ ಕೊಡೋ ದೃಷ್ಟಿಯಿಂದ ಈಗಿರುವಂಥ 2,000 ರೂಪಾಯಿ ಕೊಟ್ಟಿದ್ದೇವೆ. ಇನ್ನು ಹೆಚ್ಚುವರಿಯಾಗಿ 3,000 ರೂಪಾಯಿಗಳನ್ನು ಸರ್ಕಾರ ಅವರು ಕೊಡಕ್ಕೆ ನಿರ್ಧಾರ ಮಾಡಿದ್ದೇವೆ. ಅಂದರೆ ಒಟ್ಟು 5,000 ರೂಪಾಯಿ ಈ ಕಾರ್ಮಿಕರಿಗೆ ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ನಾವು ತಗೊಂಡಿದ್ದೇವೆ. ಇದರಿಂದ ಅವರು ರಾಜ್ಯ ಬಿಟ್ಟು ಹೊರಗಡೆ ಹೋಗೋದನ್ನು ತಪ್ಪಿಸೋಕೆ ಅನುಕೂಲ ಆಗುತ್ತೆ. ಈ ಮೇಲ್ಕಂಡ ಎಲ್ಲ ಪರಿಹಾರ ಸೌಲಭ್ಯಗಳನ್ನು ಅಂದಾಜು 1,610 ಕೋಟಿಗಳ ವೆಚ್ಚದಲ್ಲಿ ನೀಡಲಾಗ್ತಾ ಇದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಕಳೆದ 1.5 ತಿಂಗಳಿಂದ ಲಾಕ್ಡೌನ್ ಘೋಷಣೆ ಆಗಿದೆ. ಈಗ ಮತ್ತೆ ಮೇ 17ರವರೆಗೆ ಇದನ್ನು ವಿಸ್ತರಿಸಲಾಗಿದೆ. ಆದರೆ ಈ ಬಾರಿ ಆರ್ಥಿಕ ಚಟುವಟಿಕೆಗೆ ಅವಕಾಶ ನೀಡಲಾಗಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ಜನತೆಗೆ ಸರ್ಕಾರ ಎಲ್ಲ ರೀತಿಯ ಬೆಂಬಲ ನೀಡಿದೆ. ಆದ್ದರಿಂದ ಮನೆಯಲ್ಲಿ ಕೆಲಸದ ಸ್ಥಳದಲ್ಲಿ ಕರ್ತವ್ಯ ನಿಮಿತ್ತ ಓಡಾಡುವಾಗ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವಂತಹ ಮದುವೆ ಮತ್ತಿತರ ಧಾರ್ಮಿಕ ಸಾಮಾಜಿಕ ಸಮಾರಂಭಗಳು ಮಾಡಕೂಡದು. ಮಾಸ್ಕ್ ಧಾರಣೆ, ಮಾಸ್ಕ್ ಹಾಕೊಳ್ಳುವಂಥದ್ದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂಥದ್ದು ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು. ನಮ್ಮ ಬದುಕು ಮುಂದುವರಿಯೋದಕ್ಕೋಸ್ಕರ ಆರ್ಥಿಕ ಸ್ಥಿತಿ ಸುಧಾರಣೆಗೋಸ್ಕರ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ. ಆದರೆ ಕೋವಿಡ್ ನಿರ್ಮೂಲನೆ ಆಗಿಲ್ಲ. ನಮ್ಮ ಮಾಧ್ಯಮದ ಸ್ನೇಹಿತರು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕೋವಿಡ್ ಒಂದು ಕಡೆ, ಅದನ್ನು ಕಡಿಮೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನ ಮಾಡುವಂಥದ್ದು, ಇನ್ನೊಂದು ಕಡೆ ಆರ್ಥಿಕ ಚಟುವಟಿಕೆಗಳು ಮುಂದುವರೆದು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡುವಂಥದ್ದು, ಎರಡೂ ಒಟ್ಟಾಗಿ ಮಾಡುವಂಥದ್ದು ಅನಿವಾರ್ಯ ಪ್ರಸಂಗಗಳಿದ್ದಾವೆ. ಹೀಗಾಗಿ ಈ ಗಮನವನ್ನು ಕೊಟ್ಟಿದ್ದೇವೆ. ಇದರ ಸದುದ್ದೇಶನ ಅರಿತು ಕೋವಿಡ್ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸುವಂಥದ್ದು ರಾಜ್ಯದ ಎಲ್ಲ ಜನರ ಜವಾಬ್ದಾರಿ ಇದೆ. ದೇವರ ದಯದಿಂದ ನಿಮ್ಮೆಲ್ಲರ ಸಹಕಾರದಿಂದ ಈವರೆಗೆ ಈ ಕೋವಿಡ್-19 ನಿರ್ಮೂಲನೆ ಮಾಡೋದಕ್ಕೆ ನಿಯಂತ್ರಣ ಮಾಡೋದಲ್ಲಿ ಯಶಸ್ವಿಯಾಗಿದ್ದೇವೆ. ಇನ್ನೂ ಹೆಚ್ಚು ಇದನ್ನು ಬಿಗಿ ಕ್ರಮವನ್ನು ಕೈಗೊಂಡು ಈ ಕೋವಿಡ್-19 ಹರಡದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ. People from all sections of society
are facing financial difficulties due to lockdown of more than 1.5 months. Flower growers have destroyed their flowers following lack of demand for their produce due to lockdown. It is estimated that farmers cultivated flowers in about 11,687 hectares. Realizing flower growers' problems, government has decided to announce compensation of 25,000 per hectare, limited to the maximum extent of 1 hectare for the flower growers who have suffered crop loss. Farmers who have grown vegetables and fruits due to lockdown were not able to market their produce. Government has decided to announce a relief package for these farmers separately. COVID-19 not only affected farmers but also affected the service professionals such as barbers and washermen, both in urban and rural areas. Government has decided to provide one-time compensation of 5,000 each to benefit about 6,000 washermen and about 2,30,000 barbers. Auto rickshaw and taxi drivers have lost their income due to lockdown. It is decided to help about 7,75,000 auto and taxi drivers by providing one-time compensation of 5,000 each. MSMEs have also suffered huge production losses due to lockdown. It takes some time for them to revive. Hence, government has decided to come to the rescue of MSMEs. The monthly fixed charges of electricity bills of MSMEs will be waived for 2 months. Payment of fixed charges in the electricity bills of the large industries will be deferred without penalty and interest for a period of 2 months. The following benefits will be provided for electricity consumers of all categories. Incentive and concessions will be given to the consumer who pays the bills in stipulated time. There will be reduction in the interest on the amount for the delayed payment. Incentive will be provided to the consumer who pays the bills in advance. Opportunity will be provided for the payment of balance bill amount in installments. Electricity connection will not be disconnected till 30/6/2020 for the consumers who have not paid the balance amount of electricity bill. Lockdown has brought miseries of the weavers who are already suffering due to slowdown in their industry. The government has already announced there was a 109 crore waivers loan waiver scheme, of which 29,000 crore has been released during 2019-20. Balance amount of which 80,000 crore will be released immediately. This will help viewers to get fresh loans to continue their occupation. The reimbursement benefit will be provided for the waivers who have repaid their loan amount between 1/1/2019 to 31/3/2019. I am very much pleased to announce a new scheme, Viewer Sanman Yojana, for the benefit of the suffering of viewers. Under this scheme, government will deposit to 2,000 directly to the bank account of the handloom viewer through DBT. This will benefit about 4,000 handloom weavers in the state. There are 15.80 lakh registered building workers in the state. Government has already transferred about 2,000 to the bank account of 11.80 lakh building workers through DBT. Action has already been initiated to transfer 2,000 to the accounts of the remaining 4 lakh construction workers soon after verifying beneficiaries' bank account details. In addition to this,
government has decided to transfer additional amount of ₹3,000 to building workers through DBT. The above compensation benefit will be provided with an estimated cost of ₹1,610 crore, which will help the people who are in distress due to lockdown. Thank you, sir. ಇಷ್ಟು ಕೂಡ ಸುದ್ದಿಗೋಷ್ಠಿಯಲ್ಲಿ ಯಡಿಯೂರಪ್ಪನವರು ಒಂದು ವಿಶೇಷ ಪ್ಯಾಕೇಜ್ ಅನ್ನೇ ಘೋಷಣೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ 1,610 ಕೋಟಿ ರೂಪಾಯಿ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ವಲಯಕ್ಕೂ ಕೂಡ ಇಲ್ಲಿ ಸರಿಸಮನಾಗಿ ಎಲ್ರಿಗೂ ಕೂಡ ಒಂದೊಂದು ವಿಶೇಷ ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ BS ಯಡಿಯೂರಪ್ಪನವರು. ಇನ್ನು ಹೂ ಬೆಳೆಗಾರರಿಗೆ 25,000 ಪರಿಹಾರ ಧನವನ್ನ ಘೋಷಣೆ ಮಾಡಿದ್ದಾರೆ. 1 ಹೆಕ್ಟೇರ್ಗೆ 25,000 ಪರಿಹಾರ ಧನವನ್ನ BS ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ಇನ್ನು ಸಣ್ಣ ಮಧ್ಯಮ ಉದ್ದಿಮೆಗಳ ವಿದ್ಯುತ್ ಬಿಲ್ ಮನ್ನಾ ಮಾಡೋದಕ್ಕೆ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ 2 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಯಡಿಯೂರಪ್ಪನವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಆಟೋ, ಟ್ಯಾಕ್ಸಿ, ಕ್ಯಾಬ್ ಚಾಲಕರಿಗೆ 5,000 ಪರಿಹಾರ ಧನವನ್ನ ಕೊಡಬೇಕು ಅಂತ ಇಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇನ್ನು ಅಗಸರು, ಕ್ಷೌರಿಕರಿಗೂ ಕೂಡ ತಲಾ 5,000 ರೂಪಾಯಿ ಪರಿಹಾರ ಧನವನ್ನ ಘೋಷಣೆ ಮಾಡಿದ್ದಾರೆ. ಗ್ರಾಹಕರ ವಿದ್ಯುತ್ ಬಿಲ್ನಲ್ಲೂ ಕೂಡ 1% ಅಷ್ಟು ಕಡಿತ ಮಾಡಲಾಗುತ್ತೆ ವಿದ್ಯುತ್ ಬಿಲ್ನಲ್ಲಿ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಗ್ರಾಹಕರು ಕೂಡ ಸ್ವಲ್ಪ ಖುಷಿ ಪಡಬಹುದು ಇದರಿಂದ. ಯಾಕಂತಂದ್ರೆ ನಾವು ಕರೆಕ್ಟ್ ಆಗಿ ಬಿಲ್ ಕಟ್ಟಿದ್ರೆ ಅದರಲ್ಲಿ 1% ಕಡಿತ ಮಾಡುವಂತಹ ಚಾನ್ಸಸ್ ಇದೆ ಅಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ತರಕಾರಿ, ಹಣ್ಣು ಬೆಳೆಗಾರರಿಗೂ ಕೂಡ ನೆರವು ನೀಡ್ತೇವೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈ ವರ್ಷ ಹಣ್ಣು ಮತ್ತೆ ತರಕಾರಿ ಇಳುವರಿ ಚೆನ್ನಾಗಿದೆ. ಆದ್ರೆ ಅವರಿಗೆ ಬೆಂಬಲ ಬೆಲೆ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ತರಕಾರಿ ಮತ್ತು ಹಣ್ಣು ಬೆಳೆಗಾರರಿಗೂ ನೆರವು ನೀಡ್ತೇವೆ ಅನ್ನುವಂತಹ ಭರವಸೆಯನ್ನ BS ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಸುಮಾರು 25,000 ನೆರವು ನೀಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಎಲ್ಲಾ ತರಕಾರಿ ಹಾಗೂ ಹಣ್ಣು ಬೆಳೆಗಾರರಿಗೆ 25,000 ರೂಪಾಯಿ ಪರಿಹಾರ ಧನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ನೆರವು ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಕಟ್ಟಡ ಕಾರ್ಮಿಕರಿಗೂ ಯಾವುದೇ ಮೋಸ ಆಗಿಲ್ಲ. ಕಟ್ಟಡ ಕಾರ್ಮಿಕರಿಗೂ ಕೂಡ 2,000 ರೂಪಾಯಿ ಜಮೆ ಮಾಡಲಾಗುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಬೇರೆ ಊರುಗಳಿಂದ ಇಲ್ಲಿಗೆ ಕಾರ್ಮಿಕರು ವಲಸೆ ಬಂದಿದ್ರು. ಇಲ್ಲಿ ಕಟ್ಟಡ ಕಾಮಗಾರಿ ನಿಂತಿರೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಆಗತ್ತೆ, ಅವರಿಗೂ ಕೂಡ ಖರ್ಚಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಒಂದು ಖಾತೆಗೆ 2,000 ರೂಪಾಯಿ ಜಮೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು 2 ತಿಂಗಳ ವಿದ್ಯುತ್ ಬಿಲ್ ಕೂಡ ಮನ್ನಾ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಕೂಡಲೇ ನೇಕಾರರಿಗೆ 80 ಕೋಟಿ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ನೇಕಾರರು ಪಾವತಿಸಿರೋ 1 ಲಕ್ಷ ಸಾಲ ವಾಪಸ್ ಕೊಡಲಾಗುತ್ತೆ. 7,75,000 ಚಾಲಕರಿಗೆ ಕೂಡ ನೆರವನ್ನ ಕೊಡ್ತೇವೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ನೇಕಾರರಿಗೆ ಕೂಡಲೇ 80 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹೂವಿನ ಬೆಳೆಗಾರರ ಬಗ್ಗೆ ಅವರು ಮಾತನಾಡಿದ್ದಾರೆ. ಇನ್ನೂ ಕೆಲವೊಂದು ವಿಚಾರಗಳ ಬಗ್ಗೆ ಹಾಗೆ ಕೆಲವೊಂದು ಅಂಶಗಳ ಬಗ್ಗೆ ಇಲ್ಲಿ ಅವರು ಚರ್ಚೆಯನ್ನ ಮಾಡಿದ್ರು. ರಾಜ್ಯದಲ್ಲಿ ಒಂದಷ್ಟು ಸಡಿಲಿಕೆಯನ್ನ ಕೊಟ್ಟಿದ್ದೀವಿ, ಆದ್ರೆ ಅದನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು. ಯಾಕಂತಂದ್ರೆ ಈಗ ರಾಜ್ಯದಲ್ಲಿ ಸಡಿಲಿಕೆ ಮಾಡಿರೋದ್ರಿಂದ ರಾಜ್ಯದ ಬೊಕ್ಕಸಕ್ಕೆ ಅಲ್ಪ ಸ್ವಲ್ಪ ಹಣ ಬರ್ತಾ ಇದೆ. ಆದ್ರೂ ಆ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದೀವಿ ಅನ್ನುವಂತಹ ಮಾತನ್ನ BS ಯಡಿಯೂರಪ್ಪನವರು ಹೇಳಿದ್ದಾರೆ. ಈಗ 1,610 ಕೋಟಿ ರೂಪಾಯಿ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನ ಅವರು ಘೋಷಣೆ ಮಾಡಿದ್ದಾರೆ. ಎಲ್ಲಾ ವಲಯಗಳಲ್ಲೂ ಸೇರಿ ಕೂಡ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಅನ್ನುವಂತಹ ನಿಟ್ಟಿನಲ್ಲಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಯಾರಿಗೂ ಮೋಸ ಆಗೋಗಿಲ್ಲ ಅಥವಾ ಯಾರಿಗೂ ಬೇಜಾರಾಗುವಂತಹ ಸಂಗತಿ ಇಲ್ಲ. ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು, ಹಾಗೆ COVID-19 ಅನ್ನ ನಾವು ಹೊಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಕಾರ್ಮಿಕರ ಹಿತ ಕಾಪಾಡಿಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ, ಅವರನ್ನ ನಾವು ಯಾವುದೇ ಕಾರಣಕ್ಕೂ ಕಡೆಗಣಿಸೋದಿಲ್ಲ. ಈಗಾಗಲೇ ಕಾರ್ಮಿಕರಿಗೂ ಕೂಡ BS ಯಡಿಯೂರಪ್ಪನವರು ಮನವಿ ಮಾಡಿಕೊಂಡಿದ್ದಾರೆ. ಅವರ ಸಂಸ್ಥೆಗಳಲ್ಲಿ ಕೆಲಸ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಂಸ್ಥೆಯ ಮಾಲೀಕರ ಜೊತೆ ಕೂಡ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಕಾರ್ಮಿಕರು ವಾಪಸ್ ಊರುಗಳಿಗೆ ಹೋಗೋದು ಬೇಡ, ಇಲ್ಲೇ ಕೆಲಸ ಮಾಡಿದ್ರೆ ಅವ್ರಿಗೂ ಕೂಡ
ವೇತನವನ್ನ ಕೊಡಲಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿ ಚೇತರಿಸಿಕೊಳ್ಳೋದಕ್ಕೆ ನಾವು ಕೂಡ ಪ್ರಯತ್ನವನ್ನ ಮಾಡ್ತಿದ್ದೀವಿ, ಸಕಲ ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾ ಇದ್ದೀವಿ, ಅದರ ಪ್ರಯೋಜನಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿದ್ರು. ಆದ್ರೆ ಇನ್ನು ಬಿಲ್ಡರ್ಗಳ ಜೊತೆ ಕೂಡ ಸಭೆಯನ್ನ ಮಾಡಿದ್ದೇನೆ, ಎಲ್ಲಾ ಬಿಲ್ಡರ್ಗಳ ಜೊತೆ ನಾವು ಮಾತನಾಡಿದ್ದೀವಿ, ಕಾಮಗಾರಿ ಶುರುವಾಗುತ್ತೆ, ಎಲ್ಲ ಕಾರ್ಮಿಕರು ಇಲ್ಲೇ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಅಂಶಗಳನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ರಾಜ್ಯದ ಆರ್ಥಿಕ ಸ್ಥಿತಿ ಚೇತರಿಸಿಕೊಳ್ಳೋದಕ್ಕೆ ನೆರವಾಗಿ ಅನ್ನುವಂತಹ ಮನವಿಯನ್ನ ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ. ಇನ್ನು ನಾಳೆವರೆಗೂ ಕೂಡ ಕಾರ್ಮಿಕರಿಗೆ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಈಗಾಗಲೇ 3 ದಿನದಿಂದ ವಲಸೆ ಕಾರ್ಮಿಕರಿಗೆ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರನ್ನ ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರಿಸುಮಾರು 80,000ಕ್ಕೂ ಹೆಚ್ಚು ಕಾರ್ಮಿಕರು ಈಗ ತಮ್ಮ ತಮ್ಮ ಊರುಗಳತ್ತ ತೆರಳುತ್ತಿದ್ದಾರೆ. ಇನ್ನು ಮೆಜೆಸ್ಟಿಕ್ ನಲ್ಲೂ ಸಾಕಷ್ಟು ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಕಾರ್ಮಿಕರನ್ನ ಕಳಿಸ್ಕೊಡೋದಕ್ಕೆ. ಸೊ ನಾಳೆವರೆಗೂ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಾಗಲೇ ಕಾರ್ಮಿಕರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದೇನೆ ಅನ್ನುವಂತಹ ಮಾತುಗಳನ್ನ BS ಯಡಿಯೂರಪ್ಪನವರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಇಷ್ಟೊತ್ತು ಕೂಡ ನೋಡಿದ್ವಿ, ಸುದ್ದಿಗೋಷ್ಠಿ ನಡೆಸಿದ್ರು. ಸರಿಸುಮಾರು 1610 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲೂ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಏನಿದೆ ಸದ್ಯದ ಅಪ್ಡೇಟ್ಸ್? ಚೈತ್ರರಾಜ್, ಪ್ರಮುಖವಾಗಿ ಕೊರೋನಾ ವೈರಸ್ ಕಾರಣಕ್ಕಾಗಿ ಸಣ್ಣ ಕೈಗಾರಿಕೆ ವಲಯ ಸೇರಿದಂತೆ ಅನೇಕ ವಲಯ ಸಂಕಷ್ಟದಲ್ಲಿ ಇರುವಂತದ್ದು. ಅಲ್ಲದೆ ನೇಕಾರ ವಲಯ ಕೂಡ ಬೀದಿಗೆ ಬಿದ್ದಿದೆ. ಹಾಗಾಗಿ ಅನಿವಾರ್ಯವಾಗಿ ಆರ್ಥಿಕ ಪುನಶ್ಚೇತನವನ್ನು ಮಾಡಬೇಕಾಗಿದೆ, ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳನ್ನ ಮೇಲೆತ್ತಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇದು ಅನಿವಾರ್ಯವಾಗಿರುವಂತದ್ದು. ಈ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಹಳಷ್ಟು ಪ್ಯಾಕೇಜ್ ಅನ್ನ ಇದು ಮಾಡಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಚೇತರಿಸಿಕೊಳ್ಬೇಕಾಗಿದೆ. ಹಾಗಾಗಿ 1610 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಹೂ ಬೆಳೆಗಾರರಿಗೆ 25,000 ರೂಪಾಯಿ ಪರಿಹಾರ, ಅಗಸರು ಮತ್ತು ಕ್ಷೌರಿಕರಿಗೆ 5,000 ನೆರವು, ಆಟೋ ಟ್ಯಾಕ್ಸಿ ಚಾಲಕರಿಗೆ 5,000 ರೂಪಾಯಿ ನೆರವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ನೆರವು ಕೂಡ ಸರ್ಕಾರ ನೀಡಿದೆ. ಅವರಿಗೆ ಕಾರ್ಮಿಕರಿಗೆ ಹೆಚ್ಚುವರಿಯಾಗಿ 3,000 ರೂಪಾಯಿಯನ್ನ ಸಹಾಯ ಮಾಡ್ತಿದೆ. ಜೊತೆಗೆ ನೇಕಾರರಿಗಾಗಿ, ಅಂದ್ರೆ ನೇಕಾರರು ಕೆಲಸ ಇಲ್ಲದೆ ಬೀದಿಗೆ ಬಿದ್ದಿದ್ರು, ಅವರಿಗೆ 80 ಲಕ್ಷ ರೂಪಾಯಿ ಅವರಿಗೆ ಪರಿಹಾರವನ್ನು ಕೊಡ್ತಿದೆ. ಜೊತೆಗೆ ಪ್ರತಿ ನೇಕಾರರಿಗೆ 1 ಲಕ್ಷ ಸಾಲವನ್ನ ಕೊಡ್ತಿದೆ. ಜೊತೆಗೆ ಪ್ರಮುಖವಾಗಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿರ್ತಕ್ಕಂಥ ಉದ್ಯಮಿಗಳಿಗೆ ರಿಲೀಫ್ ಆಗಲು 2 ನಿಗದಿತ ಬಿಲ್ ನಲ್ಲಿ ಪಾವತಿ ಮಾಡ್ಲಿಕ್ಕೆ, ಅಂದ್ರೆ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡ್ಲಿಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಒಟ್ಟಾರೆ ಇದೊಂಥರ ಕೊರೋನಾ ವಿಶೇಷ ಪ್ಯಾಕೇಜ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಆರ್ಥಿಕ ಪುನಶ್ಚೇತನವನ್ನ ಕಾಪಾಡಿಕೊಳ್ಳಿಕ್ಕೆ ಅಗಸರು, ಕ್ಷೌರಿಕರು, ರೈತರು, ನೇಕಾರರು, ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಸೇರಿದಂತೆ, ಕಾರ್ಮಿಕ ವರ್ಗ ಸೇರಿದಂತೆ, ಜೊತೆಗೆ ಕೃಷಿಕ ವರ್ಗ ಸೇರಿದಂತೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ವಿಶೇಷವಾದ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ ಚೈತ್ರರಾಜ್. ಓಕೆ, ಧನ್ಯವಾದಗಳು ಚಿದಾನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಇಷ್ಟೊತ್ತು ಕೂಡ ನೋಡಿದ್ವಿ, BS ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಸರಿಸುಮಾರು 1610 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ವಲಯಕ್ಕೂ ಕೂಡ ಪರಿಹಾರ ಧನವನ್ನ ನೀಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹೂ ಬೆಳೆಗಾರರಿಗೆ ಸುಮಾರು 25,000 ರೂಪಾಯಿ ಪರಿಹಾರ ಧನ ನೀಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಅಗಸರಾಗಿರಬಹುದು, ಕ್ಷೌರಿಕರಿಗೂ ಕೂಡ ತಲಾ 5,000 ನೆರವು ನೀಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇನ್ನು ಆಟೋ ಟ್ಯಾಕ್ಸಿ ಚಾಲಕರಿಗೂ ಕೂಡ ತಲಾ 5,000 ರೂಪಾಯಿ ಪರಿಹಾರ ಧನ ನೀಡುವಂತಹ ಸಾಧ್ಯತೆ ಇದೆ. 7,75,000 ಚಾಲಕರಿಗೆ ನೆರವು ನೀಡ್ತೀವಿ ಅನ್ನುವಂತಹ ಮಾತನ್ನ BS ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ಸಣ್ಣ ಮಧ್ಯಮ ವರ್ಗದ ಉದ್ಯಮಿಗಳಿಗೂ ಕೂಡ ನೆರವನ್ನ ಕೊಡಲಾಗುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. 2 ತಿಂಗಳ ನಿಗದಿತ ವಿದ್ಯುತ್ ಬಿಲ್ ಮನ್ನಾ ಮಾಡಲಾಗುತ್ತೆ. ಹಾಗೆ ಉದ್ದಿಮೆಗಳು ವಿದ್ಯುತ್ ಶುಲ್ಕ ಪಾವತಿಸಿದ್ರೆ 1% ರಷ್ಟು ರಿಯಾಯಿತಿಯನ್ನ ಕೊಡಲಾಗುತ್ತೆ ಅನ್ನುವಂತಹ ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ನೇಕಾರರಿಗೆ ಕೂಡಲೇ 80 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನು ನೇಕಾರರು ಪಾವತಿಸಿರೋ 1 ಲಕ್ಷ ಸಾಲ ವಾಪಸ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೇಕಾರರಿಗೆ ಒಂದು ರೀತಿಯಾದಂತಹ
ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು, ಬಂಪರ್ ಘೋಷಣೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೇಕಾರರಿಗೆ ಇಲ್ಲಿ ಸಾಕಷ್ಟು ಒಂದು ಫೆಸಿಲಿಟಿಯನ್ನ ಕೊಡಲಾಗಿದೆ. 80 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದ್ರ ಜೊತೆಗೆ 1 ಲಕ್ಷ ಸಾಲ ವಾಪಸ್ ಅನ್ನುವಂತಹ ಅಂಶವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏನು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ನೆರವು ನೀಡ್ತೇವೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಕಟ್ಟಡ ಕಾರ್ಮಿಕರ ಖಾತೆಗೆ ತಲಾ 2,000 ರೂಪಾಯಿ ಜಮೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಸಿಎಂ BS ಯಡಿಯೂರಪ್ಪನವರು. ಇನ್ನು ಹೂ ಬೆಳೆಗಾರರಿಗೂ ಒಂದು ರೀತಿಯಾದಂತಹ ಖುಷಿ ವಿಚಾರ. ಯಾಕಂತಂದ್ರೆ 1 ಹೆಕ್ಟರ್ಗೆ 25,000 ರೂಪಾಯಿ ಪರಿಹಾರ ಧನವನ್ನ ನೀಡ್ತೇವೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ವರ್ಷ ತರಕಾರಿ ಹಾಗೂ ಹಣ್ಣು ಬೆಳೆಗಾರರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿತ್ತು. ಸೊ ಅವರು ಕೂಡ ತಮ್ಮ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನ ಮಾಡಿಕೊಂಡಿದ್ರು, ನಮಗೆ ವಿಶೇಷ ಪ್ಯಾಕೇಜ್ ಅನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ. ಬಟ್ ಈಗ ಸಿಎಂ ಯಡಿಯೂರಪ್ಪನವರು ಈಗ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಕಟ್ಟಡ ಕಾರ್ಮಿಕರ ಖಾತೆಗೂ ಕೂಡ ಹೆಚ್ಚುವರಿ 2,000 ರೂಪಾಯಿ ಹಾಕಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗೂ 2 ತಿಂಗಳ ನಿಗದಿತ ವಿದ್ಯುತ್ ಬಿಲ್ ಕೂಡ ಮನ್ನಾ ಮಾಡಲಾಗುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಸಣ್ಣ ಉದ್ಯಮ ಅಂದ್ರೆ ಸಣ್ಣ ಮಧ್ಯಮ ಉದ್ಯಮಿಗಳಿಗೂ ಕೂಡ ಇಲ್ಲಿ ಮನ್ನಾ ಮಾಡಲಾಗುತ್ತೆ ವಿದ್ಯುತ್ ಬಿಲ್ ಅನ್ನ ಅನ್ನುವಂತಹ, ಅವ್ರಿಗೂ ಕೂಡ ನೆರವನ್ನ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಇದಲ್ಲದೆ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಇಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಕಾರ್ಮಿಕರಿಗೆ ಸಾಕಷ್ಟು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳುವುದು ಬೇಡ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ, ಮಾತನ್ನ ಆಡಿದ್ದಾರೆ, ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲೇ ಕಾಮಗಾರಿ ಶುರು ಆಗೋದ್ರಿಂದ ಸೊ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಕೂಡ ಸಿಎಂ ಯಡಿಯೂರಪ್ಪನವರು ಅಂದ್ರೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಹಾಗೆ ಈಗ ಆಲ್ರೆಡಿ ಕಾರ್ಮಿಕರು ಯಾರ್ಯಾರು ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕೋ ಅವರಿಗೆಲ್ಲ ಬಸ್ ವ್ಯವಸ್ಥೆಯನ್ನ ನಾವು ಮಾಡಿಕೊಟ್ಟಿದ್ದೀವಿ, ಸಾಕಷ್ಟು ಬಸ್ಗಳನ್ನ ಬಿಟ್ಟಿದ್ದೀವಿ. ಇವತ್ತಿನವರೆಗೂ ಕೂಡ ಸೊ 80,000 ಕಾರ್ಮಿಕರನ್ನ ಅವರವರ ಊರಿಗೆ ಕಳುಹಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಸೊ ಎಲ್ರಿಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಸೊ ಇವತ್ತು ವಿಶೇಷವಾಗಿ ಇರುವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಸರಿದೂಗಿಸ್ಕೊಂಡು 1,610 ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ರಾಜ್ಯದ ಸಿಎಂ BS ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ BS ಯಡಿಯೂರಪ್ಪನವರು ಶುರು ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ರಾಜ್ಯದಲ್ಲಿ ಸ್ವಲ್ಪ ಸಡಿಲಿಕೆಯನ್ನ ಮಾಡಲಾಗಿದೆ, ಅದನ್ನ ಜನತೆ ಯಾವುದೇ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ಬಾರ್ದು. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಮಾಸ್ಕ್ ಅನ್ನ ಧರಿಸಬೇಕು, ಹಾಗೆ ಸ್ಯಾನಿಟೈಸರ್ ಅನ್ನ ಉಪಯೋಗ ಮಾಡಬೇಕು. ಅಂದ್ರೆ ಸಡಿಲಿಕೆ ಮಾಡಿದೆ ಅಂತ ಅಂದ್ರೆ ಸೊ ಲಾಕ್ಡೌನ್ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಅನ್ನುವಂತಹ ಉದ್ದೇಶ ಅಲ್ಲ. ಸ್ವಲ್ಪ ಸಡಿಲಿಕೆ ಮಾಡಿದೆ ಅಂತ ಅಂದ್ರೆ ಸೊ ತಮ್ಮ ಊರುಗಳಿಗೆ ಹೋಗೋರಿಗೆ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಈಗ ಮದ್ಯ ಮಾರಾಟಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಸೊ ರಾಜ್ಯದಲ್ಲಿ ಲಾಕ್ಡೌನ್ ಆದಾಗಿನಿಂದ ಎಷ್ಟು ಆರ್ಥಿಕ ಸ್ಥಿತಿ ಮೇಲೆ ಹೊಡೆತ ಬಿದ್ದಿದೆ, ಆ ಒಂದು ನಿಟ್ಟಿನಲ್ಲಿ ಇವಾಗ ನಾವು ಸ್ವಲ್ಪ ಸಡಿಲಿಕೆಯನ್ನ ಮಾಡಿದ್ದೀವಿ, ಜನತೆ ಯಾವುದೇ ರೀತಿಯಾಗಿ ಅದನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನುವಂತಹ ಮಾತನ್ನ ಕೂಡ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದ ಸಿಎಂ BS ಯಡಿಯೂರಪ್ಪನವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಹಾಗೆ ಹಲವು ಅಂಶಗಳನ್ನ ಇಲ್ಲಿ ಚರ್ಚೆ ಮಾಡಿದ್ರು. ಹಾಗೆ ಇವತ್ತು 1,610 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು. ಎಲ್ಲಾ ಸಮುದಾಯಕ್ಕೂ ಕೂಡ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ರೈತರಿಗೂ ಕೂಡ ಇಲ್ಲಿ ವಿಶೇಷ ಪರಿಹಾರ ಧನವನ್ನ ಘೋಷಣೆ ಮಾಡಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಇರಬಹುದು, ಆಟೋ ಚಾಲಕರಿಗಿರ್ಬೋದು, ಕ್ಯಾಬ್ ಚಾಲಕರಿಗಿರ್ಬೋದು ಅಥವಾ ಟ್ಯಾಕ್ಸಿ ಚಾಲಕರಿಗಿರ್ಬೋದು, ಎಲ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ವಿಶೇಷ ಪ್ಯಾಕೇಜ್ ಅನ್ನ ಇಲ್ಲಿ ಸಿಎಂ BS ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ ಆರ್ಥಿಕ ಸ್ಥಿತಿ ಈ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಈಗ 1,610 ಕೋಟಿ ರೂಪಾಯಿ ಮೌಲ್ಯದ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ವಲಯಕ್ಕೂ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಇಲ್ಲಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಗಿದೆ.
ಈಗಾಗಲೇ ಹೇಳಿದಂತೆ ಬೃಹತ್ ಕೈಗಾರಿಕೆಗಳಿಗೆ ಅವರ ವಿದ್ಯುತ್ ಬಿಲ್ಲಿನ ಫಿಕ್ಸ್ಡ್ ಚಾರ್ಜಿನ ಪಾವತಿಯನ್ನ 2 ತಿಂಗಳ ಅವಧಿಗೆ ಯಾವುದೇ ಬಡ್ಡಿ ಅಥವಾ ದಂಡ ಬಡ್ಡಿ ರಹಿತವಾಗಿ ಮುಂದೂಡಲಾಗಿದೆ. ಬಹಳ ಮುಖ್ಯವಾಗಿ ಈಗಾಗಲೇ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ನೇಕಾರರಿಗೆ ಈ ಲಾಕ್ಡೌನ್ನಿಂದಾಗಿ ಮತ್ತಷ್ಟು ನಷ್ಟ ಉಂಟಾಗಿದೆ. ನಿಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ನೇಕಾರರು ರೈತರು ನಮ್ಮ 2 ಕಣ್ಣು ಅಂತ ನಾವು ಭಾವಿಸಿ ಎಲ್ಲ ಸವಲತ್ತನ್ನು ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಈಗಾಗಲೇ ನೇಕಾರರಿಗೆ ನೆರವಾಗಲು 109 ಕೋಟಿ ವೆಚ್ಚದಲ್ಲಿ ನೇಕಾರ ಸಾಲ ಮನ್ನಾ ಯೋಜನೆಯನ್ನು ಘೋಷಿಸಿದೆ. ಈ ಯೋಜನೆಗೆ ಈಗಾಗಲೇ ಹಿಂದಿನ ವರ್ಷ 29 ಕೋಟಿ ಬಿಡುಗಡೆ ಮಾಡಲಾಗಿತ್ತು. ಉಳಿದಿರುವಂತಹ 80 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡಿ ನೇಕಾರರಿಗೆ ಹೊಸ ಸಾಲಗಳು ತರಿಸಿಕೊಡೋದಕ್ಕೆ ಅನುವು ಮಾಡಲಾಗುತ್ತೆ. ಮುಂದುವರೆದು ಜನವರಿ 1, 2019 ಮಾರ್ಚ್ 31, 2019 ಅವಧಿಯೊಳಗೆ 1 ಲಕ್ಷ ರೂ ಒಳಗಿನ ತಮ್ಮ ಸಾಲವನ್ನು ಕೆಲವರು ಮರುಪಾವತಿ ಮಾಡಿಬಿಟ್ಟಿದ್ದಾರೆ, ಬೇರೆ ಬೇರೆ ಕಡೆಯಿಂದ ತಂದು. ಅವರಿಗೆ ಈ ಯೋಜನೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಯಾರಿಗಾಗಲೇ ಹಣವನ್ನು ಪಾವತಿ ಮಾಡಿದರೆ ಅವರು ವಾಪಸ್ ಹಣವನ್ನು ನಾವು ಸರ್ಕಾರಕ್ಕೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ಈ ಮೊತ್ತವನ್ನು ಮರುಪಾವತಿ ಮಾಡುವ ಮೂಲಕ ಯೋಜನೆ ಸೌಲಭ್ಯವನ್ನು ಒದಗಿಸಲಾಗುತ್ತೆ. ನೇಕಾರ್ ಸನ್ಮಾನ್ ಯೋಜನೆ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಈ ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಅಂದಾಜು 54,000 ಕೈಮಗ್ಗ ನೇಕಾರರಿಗೆ ಪ್ರತಿ ವರ್ಷ 2,000 ರೂಪಾಯಿಗಳಂತೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡುವಂಥ ಒಂದು ತೀರ್ಮಾನ ಯಾವ ರೀತಿ ರೈತರಿಗೆ ಸವಲತ್ತನ್ನು ಕೊಟ್ಟಿದ್ದೇವೆ ಅದೇ ರೀತಿ ಕೈಮಗ್ಗ ನೇಕಾರಿಗೂ ಸಹ ಈ ಸವಲತ್ತನ್ನು ಕೊಡ್ತಾ ಇರುವಂತದ್ದು ಮೊದಲ ಬಾರಿಗೆ ಈ ಸವಲತ್ತನ್ನು ಕೊಡ್ತಾ ಇದ್ದೇವೆ. ನೇಕಾರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಬಹಳ ಮುಖ್ಯವಾಗಿ ಈ ಕೋವಿಡ್-19ರಿಂದಾಗಿ ರೈತರಿಗೆ ಅಷ್ಟೇ ಅಲ್ಲದೆ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಗಸರು ಯಾರು ಬಟ್ಟೆಗಳು ವಾಶ್ ಮಾಡಿದರೆ ಅವರು ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವಂತಹವರು 1.5 ತಿಂಗಳಿಗೆ ಮೇಲ್ಪಟ್ಟು ತಮ್ಮ ಕಸುಬನ್ನು ನಡೆಸಲಾಗದೇನೆ ತಮ್ಮ ದೈನಂದಿನ ಆದಾಯವನ್ನು ಕಳೆದುಕೊಂಡಿದ್ದಾರೆ. ಇವರಿಗೆ ನೆರವಾಗಲು ನಮ್ಮ ರಾಜ್ಯದಲ್ಲಿರುವ ಅಂದಾಜು 60,000 ವಾಷರ್ಮನ್ ಅಗಸರಿಗೆ ಹಾಗೂ 2,30,000 ಜನ ಕ್ಷೌರಿಕ ವೃತ್ತಿಯಲ್ಲಿರುವಂತವರಿಗೆ ಒಂದು ಬಾರಿ ಪರಿಹಾರವಾಗಿ 5,000 ರೂಪಾಯಿನ ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ದೇವೆ. ತಮಗೆ ಗೊತ್ತಿದೆ, ಇದೊಂದು ಪ್ರಮುಖ ಒಂದು ಘೋಷಣೆ. ರಾಜ್ಯದಲ್ಲಿರುವಂತಹ 15.80 ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರ ಪೈಕಿ ಈಗಾಗಲೇ 11.80 ಲಕ್ಷ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ 2,000 ರೂಪಾಯಿಗಳನ್ನು ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. ಇನ್ನುಳಿದ 4 ಲಕ್ಷ ಕಟ್ಟಡ ಕಾರ್ಮಿಕರಿಗೂ ಅವರವರ ಬ್ಯಾಂಕ್ ಖಾತೆ ವಿವರಗಳು ದೊರೆತ ನಂತರ 2,000 ವರ್ಗಾವಣೆ ಮಾಡುತ್ತೇವೆ. ಮುಂದುವರೆದು ಬಹಳ ಮುಖ್ಯವಾಗಿ ಈ ಕಟ್ಟಡ ಕಾರ್ಮಿಕರು ವಲಸೆ ಹೋಗೋದನ್ನು ತಪ್ಪಿಸಿ ಇಲ್ಲೇ ಉಳಿಸಿ ಅವರು ಇಲ್ಲಿ ಉದ್ಯೋಗ ಕೊಡೋ ದೃಷ್ಟಿಯಿಂದ ಈಗಿರುವಂತಹ 2,000 ರೂಪಾಯಿ ಕೊಟ್ಟಿದ್ದೇವೆ. ಇನ್ನು ಹೆಚ್ಚುವರಿಯಾಗಿ 3,000 ರೂಪಾಯಿಗಳನ್ನು ಸರ್ಕಾರ ಅವರು ಕೊಡಕ್ಕೆ ನಿರ್ಧಾರ ಮಾಡಿದ್ದೇವೆ. ಅಂದ್ರೆ ಒಟ್ಟು 5,000 ರೂಪಾಯಿ ಈ ಕಾರ್ಮಿಕರಿಗೆ ಕೊಡುವಂತ ಒಂದು ಐತಿಹಾಸಿಕ ತೀರ್ಮಾನವನ್ನು ನಾವು ತಗೊಂಡಿದ್ದೇವೆ. ಇದರಿಂದ ಅವರು ರಾಜ್ಯ ಬಿಟ್ಟು ಹೊರಗಡೆ ಹೋಗೋದನ್ನು ತಪ್ಪಿಸೋಕೆ ಅನುಕೂಲ. ಅತಿ ಸಣ್ಣ ಹಾಗೂ
ಮತ್ತಷ್ಟು ಸುದ್ದಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.